ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಏನು ಶೇರ್ ಮಾಡ್ಕೊಳಕತ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಸ್ಟೇಟಸ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ತದೆ. ಸೊ ಫ್ರೆಂಡ್ಸ್ ನೋಡಿರಿ, ಇವತ್ತಿನ ವಿಡಿಯೋ ಒಳಗೆ ರಥಸಪ್ತಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ರಥಸಪ್ತಮಿ ದಿನ ಹಣ್ಣೆರಿವು ಕಾರ್ಯಕ್ರಮ ಇರ್ತದೆ ನೋಡ್ರಿ ನಮ್ಮ ಶ್ರೇಣೆಗ. ಸೊ 5 ವರ್ಷ ಆಗುತ್ತಾನ ಕರಿ ಎರಿವಿದ್ದಿರ್ತದೆ ರೀ, ಕರಿ ಎರಿದತ್ತಾರ ಮತ್ತು ಹಣ್ಣು ಎರಿದೂ ಅತ್ತಾರ. ರಥಸಪ್ತಮಿಗೆ ಮಾಡೋರು ಸಂಕ್ರಮಣ ಕರಿ ಏನಿರ್ತದಲ್ಲ ಅವತ್ತು ಎರಿತಾರೆ. ನಾ ಫಸ್ಟ್ ವರ್ಷದಿಂದನೂ ರಥಸಪ್ತಮಿಗೆ ಎರ್ಕೋತ ಬಂದೀನಿ ಹಣ್ಣು. ಹಾಗಾಗಿ ಇದು 4ನೇ ವರ್ಷದ ಹಣ್ಣು ಎರಿದು ನೋಡ್ರಿ ನಮ್ಮ ಶೆಣೆಯಿಂದ. ಹಾಗಾಗಿ ಪ್ರಿಪ್ರೇಷನ್ ನಡೆದದ. ಸೊ ಒಮ್ಮೆ ಇಮಿಡಿಯೇಟ್ಲಿ ವ್ಲಾಗ್ ಚಾಲೂ ಮಾಡ್ಕೊಂಡೀನಿ. ಅದೇ ದಿನ ನೋಡ್ರಿ ರಥಸಪ್ತಮಿ ದಿನ ಅಂದರು ಕಂಟಿನ್ಯೂಸ್ ಆಗಿ ಮಂದಿ ಇದ್ದರು. ಅಂದ್ರೆ ಸ್ಯಾರಿ ಬಿಸ್ನೆಸ್ ಮಾಡತ್ತಿಲ್ಲ. ಸೊ ಹಂಗಾಗಿ ಕಸ್ಟಮರ್ಸ್ ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಕಾಲ್ ಮಾಡಿಕೊಂಡು ಬರಾಕತ್ತಿದ್ರು ಮನೆಗೆ. ಮಧ್ಯಾಹ್ನ 3 ಗಂಟೆ ತನಕನೂ ಮನೆಯೊಳಗೆ ಮಂದಿ ಇದ್ದರು. ಸೊ ಅವ್ರು ಹೋದ್ಮೇಲೆ ಪ್ರಿಪ್ರೇಷನ್ ಚಾಲೂ ಆಗೈತೆ ನೋಡ್ರಿ. ಮನೆಗೆ ಯಾರೂ ಇರಲಿಲ್ಲ. ಎಲ್ಲರೂ ನಮ್ಮ ತಂಗಿಗಳು, ನಮ್ಮ ಲಕ್ಷ್ಮಿ, ನಮ್ಮ ತಮ್ಮ ಎಲ್ಲರೂ 4 ಗಂಟೆಗೆ ಅದು ಬಂದಾರಿ. ಸೊ ನಾ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀನಿ. ಬಿಸ್ಕೆಟ್ದು ಟ್ರೇನ ಆಮೇಲೆ ಚೇರ್ ಅದು ಮಾಡ್ತೀನಿಲ್ಲ, ಸೊ ಅದನ್ನು ಮಾಡ್ಕೊಳಕತ್ತೀನಿ. ಅವಾಗೇ ನೋಡ್ರಿ 4 ಗಂಟೆಗೆ ಸಂಜೆಗಿದು. ಯಾವಾಗ ಅಡ್ವಾನ್ಸ್ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ, ಬಟ್ ಈ ಸಲ ಒಬ್ಬಾಕಿಯಾಗಿ ಏನೂ ಆಗಿಲ್ಲ ರೀ. ಸೊ ಫುಲ್ ಅಂದ್ರೆ ಫುಲ್ ಕೆಲಸ ಆಗಿಬಿಟ್ಟಿತ್ತು ಈ ಸಲ ರಥಸಪ್ತಮಿಗಂತರೂ. ಮೊದಲೆಲ್ಲ ಅಡ್ವಾನ್ಸಾಗಿ ಪ್ರಿಪ್ರೇಷನ್ ಮಾಡ್ಕೋತಿದ್ದೆ. ಬಟ್ ಈ ವರ್ಷ ನೋಡ್ರಿ ಈ ಸ್ಯಾರಿ ಬಿಸ್ನೆಸ್ ಈ ಕಡೆ ಮತ್ತು ಇದು ನನ್ನ ಮಗನ ಕೆಲಸ ಒಂದು, ಹೀಗಾಗಿ ಯಾವುದು ಸುಧಾರಿಸಲೇ ಆಗಿತ್ತು ರೀ. ಆದರೂ ಮಾಡ್ಕೊಂಡೆ ನೋಡ್ರಿ. ಒಂದು 10 ನಿಮಿಷನಾಗ ಟ್ರೇನ ಚೇರ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಲಕ್ಷ್ಮಿ, ನಮ್ಮ ತಮ್ಮ, ನಮ್ಮ ಬೇಬಿ, ನಮ್ಮ ತಂಗಿ ಎಲ್ಲರೂ ಆಗಳೇ ಬಂದಾರ ನೋಡ್ರಿ. ಅಂದ್ರೆ ಅದೇ ದಿನ 4 ಗಂಟೆಗೆ ಅದು ಹಿಂಗೆ ಸಾಯಂಕಾಲ ಬಂದರು. ಇವೆಲ್ಲ ನೋಡ್ರಿ ಹಿಂದಿನ ಬ್ಯಾಕ್ಗ್ರೌಂಡ್ ಅದೆಲ್ಲ ನಾನೇ ತರಿಸಿದ್ದೆ ಆನ್ಲೈನಿಂದ. ಮತ್ತು ಅವು ಪ್ಲೇಟ್ಸ್ ಏನು ಇಟ್ಟಿಲ್ಲ ಗ್ರೀನ್ ಕಲರ್ದು ಯೂಸ್ ಆ್ಯಂಡ್ ಥ್ರೋ. ಅದ್ರೊಳಗೆ ಸಂಕ್ರಮಣದ್ದೇನು ಥೀಮ್ ಇರ್ತಾವಲ್ಲ ಅವನ್ನ ಪ್ರಿಂಟ್ ತೆಗೆಸ್ಕೊಂಬಂದಿದ್ದೀವಿ ರೀ. ಸೊ ತೆಗೆಸ್ಕೊಂಬಂದು ಅಂಟಿಸೀನಿ ಮತ್ತು ಪತಂಗ ತೊಗೊಂಬಂದೀವಿ. ಈ ರಥಸಪ್ತಮಿ ಒಳಗೆ ಈ ಸಲದ್ದು ಮೇನ್ ಹೈಲೈಟ್ ಅಂದ್ರೆ ನನ್ನ ಮಗನದು ಚೇರ್ ನೋಡ್ರಿ. ನೀವು ಇಲ್ಲಿ ಕಾಣಿಸತೈತ್ಲ, ಎತ್ತಿನ ಬಂಡಿ ಮಾಡಿದ್ದೆ ರೀ ನಾ. ಭಾರಿ ಮಸ್ತ್ ಆಗಿತ್ತು ರೀ. ಸೊ ಏನೋ ಒಂದು ತಲೆಗೆ ಬಂತು ಯಾವ ಥರ ಥೀಮ್ ಮಾಡೋಣ ಅಂತ ಕೇಳಿದಾಗ ನಮ್ಮ ತಂಗಿನೂ ಸಜೆಸ್ಟ್ ಮಾಡ್ತಿರ್ತಾಳೆ ನನಗೆ ಫೋನ್ ಹಚ್ಚಿದಾಗ. ಸೊ ಈ ಸಲ ಎತ್ತಿನ ಬಂಡಿ ಮಾಡೋಣ ಅಂಥೇಳಿ ಮಾತಾಡ್ಕೊಂಡ್ವಿ. ಹಾಗಾಗಿ ನಾ ಈಗ ಹೆಂಗೂ ಸ್ಯಾರಿ ಬಿಸ್ನೆಸ್ ಮಾಡತ್ತೀನಿ ಅಲ್ರಿ. ಅವು ಎಲ್ಲ ಇದು ಬಂದಿದ್ದು ಬಾಕ್ಸ್ ಎಲ್ಲ ಬಂದಿರ್ತಾವಲ್ರಿ. ಸೊ ಹಾಗಾಗಿ ಸ್ಟಾಕ್ ಬಂದಿದ್ದು ಬಾಕ್ಸ್ ಉಳಿದಿತ್ತು. ಸೊ ಅದರಿಂದನೇ ಮಾಡ್ಬೇಕಂಥೇಳಿ ಈ ಥರ ಒಂದು ಮಸ್ತಾಗ ಎತ್ತಿನ ಬಂಡಿ ಮಾಡಿ ನೋಡ್ರಿ. ಹೆಂಗಾಗಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಸೊ ಅವನಿಗೆ ಚೇರ್ ಇದು ಹೋಸರ ಕಮಲ್ ಮಾಡಿದ್ದೆ, ಲೋಟಸ್ ಮಾಡಿದ್ದೆ ರೀ ಕೂಡಕ್ಕೆ ಅವನಿಗೆ. ಈ ಸಲ ಎತ್ತಿನ ಬಂಡಿ ಮಾಡೀನಿ. ಫುಲ್ ಹಳ್ಳಿ ಥೀಮ್ ಕ್ರಿಯೇಟ್ ಮಾಡೀವಿ ಈ ಸಲ. ಸೊ ನೋಡ್ರಿ ಫೈನಲ್ ಈ ರೀತಿಯಾಗಿ ರಥಸಪ್ತಮಿ ಡೆಕೋರೇಷನ್ ಮಾಡಿದ್ವಿ ಎಲ್ಲರೂ ಸೇರಿ. ನಾನೇ ಎಲ್ಲ ಹಿಂದಿನ ದಿವಸ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ನಮ್ಮ ಮನೆಯವ್ರು ಸ್ವಲ್ಪ ಎಲ್ಲ ನಾ ಏನೇನು ತೊಗೊಂಬಂದಿದ್ದೆ ಎಲ್ಲ ಕ್ಯಾಂಡೀಸ್, ಚಾಕ್ಲೇಟ್ಸ್ ಎಲ್ಲರೂ ತೊಗೊಂಬಂದಿದ್ರು. ಬಿಸ್ಕೆಟ್ ಆಗಿರ್ಬೋದು, ಹಣ್ಣುಗಳು ಎಲ್ಲ ತೊಗೊಂಬಂದು ಸೊ ಈ ರೀತಿಯಾಗಿ ರಥಸಪ್ತಮಿ ಡೆಕೋರೇಷನ್ ಮಾಡಿ ನೋಡ್ರಿ. ಕಮೆಂಟ್ ಮಾಡಿರಿ. ಇದೆಲ್ಲ ಎತ್ತಿನ ಬಂಡಿ ನಾನೇ ರೆಡಿ ಮಾಡೀನಿ, ಅದನ್ನೂ ಕಮೆಂಟ್ ಮಾಡಿರಿ ಹೆಂಗಾಗಿತ್ತತ್ತ. ಸೊ ಅದಾದ ಕೂಡಲೇ ರೆಡಿ ಆದ್ವಿ ಎಲ್ಲರೂ. ರೆಡಿಯಾಗಿ ನೆಕ್ಸ್ಟ್ ನೋಡ್ರಿ ನಮ್ಮ ಮನ್ಯಾಗ ಪ್ರತಿ ವರ್ಷ ಏನಂದ್ರೆ 2-3 ಕಡೆ ಹಣ್ಣು ಎರಿದಿರ್ತದೆ ರೀ. ನಮ್ಮ ಮನ್ಯಾಗ, ನಮ್ಮ ಶ್ರೇಣೆಗ, ಆಮೇಲೆ ವಿರಾಜ್ಗದು. ಸೊ ಈಗ ನಮ್ಮ ಮನ್ಯಾಗೆಲ್ಲ ರೆಡಿ ಮಾಡಿಟ್ಟು ನಮ್ಮ ವಿರಾಜ್ ಕಡೆ ಬಂದೀವಿ ರೀ. ನಮ್ಮ ಮೈದ್ನವ್ರ ಮಗ ರೀ ವಿರಾಜ್ ಅಂಥೇಳಿ, ಆಲ್ರೆಡಿ ಗೊತ್ತಿರ್ತದೆ ನಿಮಗೆ. ಸೊ ಅವ್ರ ಮನೆಗೆ ಬಂದೀನಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ವಿ. ನಾ ಅಡ್ವಾನ್ಸ್ ಹೇಳಿದ್ದೆ ಎಲ್ಲರೂ ಇಲ್ಕಲ್ ಸೀರೆ ಹಾಕೋರತ್ತ. ಸೊ ಎಲ್ಲರೂ ಇಲ್ಕಲ್ ಸೀರೆ ಹಾಕೊಂಡಾರೆ. ಯಾಕಂದ್ರೆ ಈ ಹಣ್ಣೇರಿ ಕಾರ್ಯಕ್ರಮ ಅಂದ್ರೆ ಒಂದು ಮೊದಲಿಂದ ಇದು ನೋಡ್ರಿ ಸಂಸ್ಕೃತಿ. ಸೊ ಆ ಥರ ಹಳ್ಳಿ ಥೀಮ್ ಕ್ರಿಯೇಟ್ ಮಾಡ್ಬೇಕಂಥೇಳಿ ಎಲ್ಲರೂ ಒಂದು ಚಲೋನು ಅನ್ನಿಸ್ತೈತೆ ಅಲ್ರಿ ಟ್ರೆಡಿಷ್ನಲ್ ಲುಕ್. ಹಂಗಾಗಿ ಎಲ್ಲರೂ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ವಿ. ವಿರಾಜ್ ನೋಡ್ರಿ ಫುಲ್ ಮಿಂಚಾಕತ್ತಾನ ಪಂಚೆ ಹಾಕ್ಕೊಂಡು. ಸೊ ಫುಲ್ ಗೌಡ ಕಾಣಕತ್ಬಿಟ್ಟಿದ್ದ ಮಸ್ತಾಗ. ಅವ್ನು ಏರ್ಯಾಕತ್ತಾರ ಈಗ ಹಣ್ಣ. ಇಲ್ಲಿ ಮುಗಿಸ್ಕೊಂಡು ಮತ್ತು ಇಲ್ಲಿಯವ್ರು ಎಲ್ಲರೂ ಸೇರಿ ವಾಪಸ್ ನಮ್ಮ ಮನೆಗೆ ಹೋಗ್ತೀವಿ ನೋಡ್ರಿ. ಸೊ ಪ್ರತಿ ವರ್ಷ ಹೆಂಗೆ ಇರ್ತದೆ, 3 ಕಡೆ ಹಣ್ಣು ಎರಿದಿರ್ತದೆ. ಸೊ ನೀವು ಹೇಳ್ರಿ ಕಮೆಂಟ್ ಮಾಡಿ ಎಲ್ಲ ಡೆಕೋರೇಷನ್ ಎಲ್ಲಾರ್ದು ಹೆಂಗಾಗಿತ್ತು. ಜ್ಯೋತಿನೂ ನೋಡ್ರಿ, ಆಕಿನೂ ಮಸ್ತಾಗಿ ಡೆಕೋರೇಷನ್ ಮಾಡಿದ್ಲು. ಇವರು ನಮ್ಮ ನಾದಿನಿ ನೋಡ್ರಿ, ವರ್ಷಕ್ಕೆ. ಸೊ ಆ್ಯಕ್ಚುಲಿ ನಮ್ಮ ಕಡೆ ಏನೇ ಒಂದು ಫಂಕ್ಷನ್ ಚಾಲೂ ಮಾಡಿದ್ರು ಹೆಣ್ಮಕ್ಳ ಕಡೆಯಿಂದನೇ ಶುರು ಮಾಡಿಸ್ತಾರೆ. ಹಾಗಾಗಿ ನಮ್ಮ ನಾದಿನಿ ಎಲ್ಲ ವರ್ಷಕ್ಕೆ. ಸೊ ಅವ್ರ ಕಡೆಯಿಂದ ಹಣ್ಣು ಎರ್ಸಾಕತ್ತಾರೆ ವಿರಾಜಿಗೆ. ಈಗ ಬರ್ರಿ ಏನೇನಾಗ್ತದೆ ನೋಡೋಣ. ಜಾಸ್ತಿ ವಾಯ್ಸ್ ಓವರ್ ಕೊಡೋದು ಬೇಡ, ಸ್ಕಿಪ್ ಮಾಡಿದ ವಿಡಿಯೋ ನೋಡ್ರಿ. ರಥಸಪ್ತಮಿ ವ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಎಲ್ಲರಿಗೂ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂದ್ರೆ ನೀರ ಒಂದ್ಸಲ ಚಲೋ ಹೊತ್ನಾಗ ಹಾಕ ಉಳ್ಕಾದ್ರ ಸುಮ್ ಕೈ ಹಚ್ಚಿದ್ರ ನಡೀತದ. ಫೋಟೋನಾಗ ಹಿಂಗೆ ಭಾಳ ಬೀಳುದು ಬರ್ತದ.
स्लो मोशन करते काय नाही ಇಲ್ಲ ಇಲ್ರಿ ಅದು ಫಾಸ್ಟೇ ಮಾಡಿ ಆಮೇಲೆ ಸ್ಲೋ ಬರ್ತೈತಲ್ಲ ಇಲ್ರಿ ಅದೇ ಸ್ಲೋ ಮಾಡಕ್ ಬರ್ತೈತೆ ನೀ ವಿಡಿಯೋ ಮಾಡು ಹಂಗೆ ಕ್ಲಿಕ್ ಮಾಡ್ಬೋದು ಹ್ಯಾಪಿ ಬರ್ತ್ಡೇ ಹ್ಯಾಪಿ ರಥ ಸಪ್ತಮಿ सोनाली पवन कंटिन्यू ಬರ್ರಿ ಅವ್ರು ಸೋನಾಲಿ ಹೋಗ್ನಿ ಸೀರೆ ಚಂದ ಹೋದ್ರೆ ಕಣ ನಮ್ದೇನ್ ಚಂದ ಇಲ್ಲ ರಶ್ಮಿನ ಜೋಡಾತೆ ಇದು ಕೇಸ್ ಬಗ ಪಡ್ತೈತಿ ನಿಮ್ಗೆ ಆದಿದ್ ಬಗ ಗವಲ್ ಕರ್ಸಕ್ ಹೋಗಿರ ಬಸ್ ಏನ್ ಮಾಡಕ್ಕೆ ಎಸ್ ಗವಲ್ ಕಾಣ ನೋಡಿಗಿದೆ हां बस होदर जाती आम्ही थोडं सरकन थोडं काढते सरकन अच्छे विराज और बघा गेला सत्ती नाही हा सम काय ಮಾಡ್ರೆ ಮತ್ತೆ ಚಂದ ಕಾಣ್ತದೆ बाबू हेगರಂಟಿ ಬಾಗ ಹೋಗುದು ಬೈನೆ ಬೈನೆ ಅಕ್ಕಿಗೆ ಆಮೇಲೆ ಅಲ್ಲಿ ಕುಡಿಸ್ಬಾ ಅಲ್ಲಿ ನೋಡ್ರಿ ಆವೇಶ ಜರೂರು ಹೋಗಿ ವರ್ಷ ಕಂಪಲ್ಸರಿ ಗೊತ್ತಾ ಏನು ವಿರಾಜ್ हां हसदा रे हां అలాగే तला ಶ್ರೀನಗರ ಕೈ ಕೈ ಬರ್ಕ हां ಗುಡ್ ಗುಳುಗುಳಿಗೆ ಗುಳುಗುಳು ಬಲ ಮಾ ಅಲ್ಲಿಂದ ಬಿಡ್ರಿ ಅದಕ್ಕೆ ಬೇಡ 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 वर वर फोटो काढा ಆಂಟಿ ಈಗ ವಿರಾಜಂದು ಹಣ್ಣು ಎರಿದಾಯ್ತು ನೋಡ್ರಿ ಅದಾಗನ ನೆಕ್ಸ್ಟ್ ಇಲ್ಲಿ ಜ್ಯೋತಿ ಉಡಿ ತುಂಬಾಕತ್ತಾಳೆ ಎಲ್ಲಾರ್ಗೂ ಅವೇನು ಹಣ್ಣು ಎರಿದಿರ್ತೀವಲ್ರಿ ಅಂದ್ರೆ ಅವು ಚುರುಮುರಿ ಬೆಂಡ ಬತಾಸ ಎಲ್ಲ ಥರ ಹಣ್ಣುಗಳು ಬಾರಿಕಾಯಿ ಕಬ್ಬ ಕಾಯಿನ್ ಸೊ ಇದೆಲ್ಲ ಹಾಕಿ ಹಣ್ಣು ಎರಿಬೇಕ್ರಿ ಸೇರೊಳಗೆ ಸೊ ಅದು ಎರ್ದಿದ್ದೇನು ಬಿದ್ದಿರ್ತಾವಲ್ರಿ ಇಲ್ಲಿ ಅದರಿಂದನ 5 ಜನಕ್ಕೆ ಮುತ್ತೈದರಿಗೂ ಉಡಿ ತುಂಬಬೇಕು 5 ಜನ ಅಥವಾ ಹೆಚ್ಚಿಗೆನೂ ತುಂಬ್ತಾರೆ ಸೊ ಈಗ ಜ್ಯೋತಿ ತುಂಬಾಕತ್ತಾಳೆ ಎಲ್ಲರಿಗೂ ನೋಡ್ರಿ ಎಲ್ಲರೂ ಮಸ್ತಾಗಿ ಇಲ್ಕಲ್ ಸೀರೆ ಹಾಕೊಂಡು ಎಷ್ಟು ಚಂದ ಕಾಣಿಸಾಕತ್ತೀವಿ ಅಂಥೇಳಿ ಸೊ ಇದೊಂದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ರಿ ಸೊ ಅದನ್ನು ಮರಿಬಾರ್ದು ನಾವು ಯಾವಾಗೂ ಇಲ್ಕಲ್ ಸೀರೆ ಹಾಕೊಂಡ್ರೆ ಮುಗೀತ್ರಿ ಮಸ್ತ್ ಕಾಣ್ತೀವಿ ಎಲ್ಲರೂ ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ವಿ ಈಗ ಇಲ್ಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೀವಿ ನೋಡ್ರಿ ಹಿಂಗೆ ಇದೇ ಥರ ವರ್ಷ ಎಲ್ಲ ಕಡೆ ಓಡಾಡಿದ್ರಿ ಆ ಕಡೆಯಿಂದ ಈ ಕಡೆ ಆ ಕಡೆ ನಾ ಇಲ್ಲೆಲ್ಲ ನಮ್ಮ ಮನೆ ರೆಡಿ ಮಾಡಿಟ್ಟು ಆ ಕಡೆ ಹೋಗಿರ್ತೀನಿ ರೀ ಸೊ ಅಲ್ಲಿ ಹಣ್ಣು ಎರೆದು ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬರ್ತೀವಿ ಎಲ್ಲರೂ ಸೇರಿ ಸೊ ಪ್ರತಿ ವರ್ಷ ಇದೇ ಥರ ಬರೋ ತನಕ ಎಲ್ಲ ನಮ್ಮ ತಂಗಿಗಳು ನಮ್ಮ ಲಕ್ಷ್ಮಿದು ಕೂಡ ಒಂದು ಸ್ವಲ್ಪ ಎಲ್ಲ ಇಟ್ಟಿದ್ರಿ ಹೊಂದಿಸೆಲ್ಲ ನನ್ನ ಮಗಂದೇ ಒಂದು ಸ್ವಲ್ಪ ಹೊತ್ತು ಸರ್ಕಸ್ ಆಯ್ತು ನೋಡ್ರಿ ಅವತ್ತು 1 ತಾಸು ಯಾಕಂದ್ರೆ ಅವ ಒಲ್ಲೆಂದ್ರೆ ಕೂತ್ಬಿಟ್ಟಿದ್ದ ಬಂಡಿ ಒಳಗೆ ಕೂಡಾಕ ಹಠ ಮಾಡತ್ತಿದ್ದ ಫುಲ್ ಅವನಿಗೆ ರಂಬಿಸಿ ಮಾಡ್ಕೋದು 9 ಗಂಟೆ ಆಯ್ತು ರೀ ನಮ್ದು ರಾತ್ರಿ ಸೊ ನೋಡ್ರಿ ಬಂಡೆ ಹೆಂಗಾಗೈತೆ ಅದು ಕಮೆಂಟ್ ಮಾಡಿ ಹೇಳ್ರಿ ನನಗರೆ ಭಾಳ ಇಷ್ಟ ಆಯ್ತು ಬಂದವರು ಎಲ್ಲರೂ ಅನ್ನತ್ತಿದ್ರು ಭಾರಿ ಆಗೈತೆ ಅಂತ ಸೊ ಇದು ಒಂದು ವಾರದಿಂದ ಕೂತು ಮಾಡಿ ನೋಡ್ರಿ ಎಲ್ಲ ಬಂಡಿ ಡ್ರಾಯಿಂಗ್ ಆಗಿರ್ಬೋದು ಎಲ್ಲ ಬಟ್ ಅದು ಕೂಡ್ಸೋದೇ ಒಂದು ಸ್ವಲ್ಪ ಹೊತ್ತು ಕಷ್ಟ ಆಯ್ತು ರೀ ಅಂದರೆ ಟೇಬಲ್ ಏನೈತಲ್ಲ ನಮ್ಮ ಟಿ ವಿ ಟೇಬಲ್ ಅದಕ್ಕೆ ಜಾಯಿಂಟ್ ಮಾಡಿವ್ರಿ ನಾವು ಟಾಚಿನಿ ಅದು ಹಾಕಿ ಸೊ ಮಸ್ತ್ ಆಗೈತೆ ರೀ ಟೋಟಲಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಇಲ್ಲಿ ನಮ್ಮ ಲಕ್ಷ್ಮಿ ಆಮೇಲೆ ನಮ್ಮ ನಾದಿನಿ ವರ್ಷ ಅಕ್ಕವರು ಇಬ್ಬರು ಸೇರಿ ಫಸ್ಟ್ ಅವರೇ ಹಣ್ಣು ಎರ್ಯಾಕತ್ತಾರ ಅವ್ರಿಗೆ ಕುಂಕುಮದ ಹಚ್ಚಿ ಆರತಿ ಮಾಡಿ ಹಣ್ಣು ಎರಿತಾರೆ ಈಗ ಸೊ ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ಎಲ್ಲರಿಗೆ ಕರೆದಿದ್ವಿ
ಬರ್ರಿ ಏನೇನು ಆಗ್ತದೆ ಅಲ್ಲಿ ನೋಡೋಣ. ಜಾಸ್ತಿ ವಾಯ್ಸ್ ಅವ್ರು ಕೊಡೋದು ಬೇಡ. ಮತ್ತು ಈ ಹಣ್ಣೇರಿ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ಅದನ್ನು ನಿಮಗೆ. ಎರೆಯವ್ರು ನೋಡ್ರಿ ಸಂಕ್ರಮಣ ಕರಿಯೇನು ಇರ್ತದಲ್ಲ ಅವತ್ತು ಎರಿತಾರೆ, ಕರಿಯರು ಇರ್ತಾರೆ. ಮತ್ತು ನೆಕ್ಸ್ಟ್ ರಥಸಪ್ತಮಿಗೂ ಎರಿತಾರೆ. ಫಸ್ಟ್ ವರ್ಷ ನಾವು ಯಾವಾಗ ಚಾಲು ಮಾಡಿರ್ತೀವಲ್ಲ ಅದು ಅವಾಗಿಂದೇ 5 ವರ್ಷ ಅವಾಗ ಕಂಪ್ಲೀಟ್ ಮಾಡ್ಬೇಕತ್ತೆ. ಸೊ ಹಂಗಾಗಿ ನಾ ಫಸ್ಟ್ ವರ್ಷ ರಥಸಪ್ತಮಿಗೆ ಚಾಲು ಮಾಡೀನಿ, ಹಾಗಾಗಿ ವರ್ಷ ರಥಸಪ್ತಮಿಗೆ ಮಾಡ್ತೀನಿ. ಸೊ ನೋಡ್ರಿ ಈ ಕರಿಯರಿದೇನೈತಲ್ಲ ಇದ್ರೊಳಗೆ ಒಂದು ಶೇರ್ ಅತ್ತಾರಲ್ಲ, ಶೇರ್ ಅಥವಾ ಸೊಲ್ಗಿ, ಅದ್ರೊಳಗೆ ಚುರ್ಮುರಿ ಫಳಾರ ತರೋಡ್ರಿ, ಬೆಂಡ ಬತಾಸ, ಶೇಂಗಾ ಪುಟಾಣಿ ಅವೆಲ್ಲ, ಮತ್ತು ಕಬ್ಬು ಗಜ್ರಿ ಎಲ್ಲ ಥರ ಹಣ್ಣುಗಳು, ಬಾರಿಕಾಯಿ, ಸೊ ಕಬ್ಬು ಈ ಥರ ಎಲ್ಲನೂ ಅದ್ರೊಳಗೆ ಹಾಕ್ತಾರೆ. ಕಾಯಿನ್ಗಳು ಹಾಕ್ತಾರೆ, ಒಂದು 5-6 ಕಾಯಿನ್. ಮತ್ತು ಫಸ್ಟ್ ಏನೈತಲ್ಲ ಸೇರ್ ಒಳಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬಂಗಾರ ರೀ ಅಂದ್ರೆ ಉಂಗುರ ರೇ ಒಂದು ಏನಾರ ಒಟ್ಟು ಬಂಗಾರದ್ದೇನು ಸಾಮಾನು ಇರ್ತಾವಲ್ಲ ಅದನ್ನು ಹಾಕಿ ತಲೆ ಮ್ಯಾಗೆ ಇರ್ತಾರೆ. ನೆಕ್ಸ್ಟ್ ಈ ಫಳಾರ ಹಾಕ್ತಾರೆ ನೋಡ್ರಿ. ಸೊ ಇವರು ನಮ್ಮ ನಾದಿನಿಯವ್ರು ಅದೇ ಮಾಡತ್ತಾರ. ಫಸ್ಟ್ ಅವನಿಗೆ ಅಕ್ಕಿ ಮತ್ತು ಒಂದು ಉಂಗುರ ಹಾಕಿರೋದು, ಆಮೇಲೆ ನೆಕ್ಸ್ಟ್ ಅವು ಚುರುಮುರಿ ಅದೇನದಾವಲ್ಲ ಅವೆಲ್ಲ ಹಾಕಿರಿತಾರೆ. ಅವೇ ಎರ್ದಿದ್ದು ಚುರುಮುರಿ ಇದ್ರಲ್ಲೇ ಎಲ್ಲ ಮುತ್ತೈದರಿಗೆ ಉಡಿ ತುಂಬ್ತಾರೆ ಬಂದವರಿಗೆ. ಸೊ ಈ ಥರ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಈ ಒಂದು ಯಾಕೆ ಮಾಡ್ತಾರೆ ಅಂದ್ರೆ ಈ ಕರಿ ರಾಕ್ಷಸನ ದೃಷ್ಟಿ ನಮ್ಮ ಸಣ್ಣ ಮಕ್ಕಳ ಮ್ಯಾಗ ಬೀಳಾರ್ದೇ ಇರಲಿ, ಯಾವುದೇ ಒಂದು ಕೆಟ್ಟ ದೃಷ್ಟಿನೂ ನಮ್ಮ ಮಕ್ಕಳ ಮ್ಯಾಗ ಬೀಳಾರ್ದೇ ಇರಲಿ ಅಂತೇಳಿ ಆ್ಯಕ್ಚುಲಿ ಹೊಸ ಅರ್ಬಿ ಹಾಕಿ ಎರಿಬೇಕಂತ. ಫಸ್ಟ್ ಹಳೆ ಅರ್ಬಿ ಹಾಕಿ ಎರೆದು ಆಮೇಲೆ ಹೊಸ ಅರ್ಬಿ ಹಾಕ್ಬೇಕತ್ತ. ಬಟ್ ನನ್ನ ಮಗ ಅಳಾಕತ್ತಿದ್ದಕ್ಕೆ ಮುಂದೆ ಆಮೇಲೆ ಹಾಕಿಸ್ಕೊಳ್ಳಲ್ಲ, ಮತ್ತು ಹೊಸ ಅರ್ಬಿನೇ ಹಾಕ್ಬಿಟ್ಟಿವಿ ನಾವು. ವರ್ಷ ನಾನು ಫಸ್ಟ್ ಹಾಗೆ ಹಳೆ ಅರ್ಬಿ ಮ್ಯಾಗೆ ಎರೆದು ಹೊಸ ಅರ್ಬಿ ಹಾಕ್ತಿದ್ದೆ. ಬಟ್ ಈ ಸಲ ಹೊಸ ಅರ್ಬಿ ಮ್ಯಾಗೆ ಎರೆದಿವಿ ನೋಡ್ರಿ. ಹೊಸ ಅರ್ಬಿನ ಹಾಕ್ಬೇಕತ್ತ ಆ ದಿನ, ರಥಸಪ್ತಮಿ ದಿನ, ಹಣ್ಣೆರಿ ದಿನ. ಯಾವುದೂ ಒಂದು ದೃಷ್ಟಿ ಆಗ್ಲಾರ್ದೇ ಇರಲಿ ನಮ್ಮ ಮಕ್ಕಳಿಗೆ ಅಂತೇಳಿ. ಸೊ 5 ವರ್ಷದ ತನಕ ಈ ಒಂದು ರಥಸಪ್ತಮಿ ಮಾಡ್ತಾರೆ ನೋಡ್ರಿ, ಅಂದ್ರೆ ಹಣ್ಣೆರಿ ಕಾರ್ಯಕ್ರಮ. ನೀವು ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ನನಗೆ ಎಷ್ಟು ಗೊತ್ತಿತ್ತಲ್ಲ ಅಷ್ಟು ತಿಳ್ಕೊಂಡು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ. ಫುಲ್ ನನಗೂ ಅಷ್ಟು ಗೊತ್ತಿಲ್ಲ. ಸೊ ಯಾರೋ ಹೇಳಿದ್ದು ಕೇಳಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ. ಯಾಕೆ ಹಿಂಗೆ ನಿಲ್ಸಿರಿ ಚೀನಾ ಮತ್ತಾಕ್ರಿ ಸರಿ ಸರಿ ಬ್ಯಾಬಿಡು ಬಿಡು ಬಿಡು ಬ್ಯಾಬಿಡು ಇಲ್ಲೇ ಸ್ಫೂರ್ತಿಗೆ ಬಂದೇ ಬಿಡ್ರಿ. ವಿರಾಜ್ ಕುಡಿ ರಾಜ ಬೇಬಿ ಫೋಟೋ ತೆಗಿ ಅದ್ರ ಐತಿ ಚೀನೆ ಚೆನ್ನ ಇಲ್ಲ ಹುಡುಗ ಅಪ್ಪು ಶ್ರೀನಾಥ್ ಶ್ರೀನಾಥ್ ಇಲ್ಲಿ 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 ಸ್ಮೈಲ್ ಅಪ್ಪು ಸ್ಮೈಲ್ ಪೋಸ್ ಕೊಡ್ರಿ ರಾಜ ಆರೋ ಸಂಪ್ಲಕ ಆರೋ ए बित बित ये सगळं करायचं आम्ही पुढे काढून अरे आणि ये रट्टा झोप आले ये लवकर ये विनोद तगद ಬಿಡ್ಲಿ ಏನಿದೆ ಮಾಮ ನೋಡ್ರಿ ಕಟ್ ಮಾಡ್ತಾರೆ
ಹಿಂಗ್ ಸ್ಟೇಟ್ ಇರ್ಬೇಕು. ಈಗ ಸ್ಫೂರ್ತಿ ಇದು ತಗೋ ಹೋಗ್ಲಿಕ್ಕೆ उद्या डान्स क्लास नाही की अभ्यास करत नाही घेते ना ಏನ್ ಮಾಡಪ್ಪ ನೀವು ಮತ್ತೆ ಅಟ್ಟಾದ್ರೂ ಕಟ್ ಆದವ್ತಾರ ಇಲ್ಲಿ ಮಾಮ ವೈಡ್ ತೋ ಲಕ್ಷ್ಮಿ ಬರಲ್ಲ ಅದೇ ಇಲ್ಲಿ ನೋಡು. ಹಾ ರೈಟ್, ಇಲ್ಲಿ ನೋಡ್ರಿ ಎಲ್ಲ ನೀವು. ಸರಿನೇ. ಹಣ್ಣೆರಿದೆಲ್ಲ ಮುಗೀತು, ಈಗ ಫೋಟೋ ತೆಗೆಸ್ಕೊಳಕತ್ತೀವಿ ನೋಡ್ರಿ. ಸೊ ಅಲ್ಲಿ ನೋಡ್ಬೋದು ನೀವು, ಈ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಬಂಡಿ ಮತ್ತು ನಮ್ಮ ಶಿನೆ ಉಟ್ಕೊಂಡಿದ್ದ ಡ್ರೆಸ್ ಎರಡೂ ಸೇಮ್ ಆಗ್ಯಾವ. ನನ್ನ ತಲೆ ಒಳಗೆ ಇಲ್ರದು. ಈಗ ವಿಡಿಯೋ ಒಳಗೆ ನೋಡಿ ನನಗೆ ಫ್ಲ್ಯಾಶ್ ಆಯಿತು. ಸೊ ಇಬ್ಬರು ಮ್ಯಾಚಿಂಗ್ ಬಂಡಿನೂ ಮ್ಯಾಚಿಂಗ್ ಆಗೈತಿ, ಆಮೇಲೆ ಅವನು ಮ್ಯಾಚಿಂಗ್ ಆಗಿಬಿಟ್ಟಾನ. ಸೊ ಎಲ್ಲರೂ ಇಲ್ಲಿ ನೆಕ್ಸ್ಟ್ ನೋಡ್ರಿ, ನಾವು ಸ್ನ್ಯಾಕ್ಸ್ ತಿನ್ನತ್ತೀವಿ. ಸಮೋಸ ಆಮೇಲೆ ಜ್ಯೂಸ್ ತರಿಸಿತ್ತು. ಸೊ ತಿನ್ನತ್ತೀವಿ ಎಲ್ಲರೂ ಸೇರಿ. ಈ ಕಡೆ ಹೊರಗೆ ಹುಡುಗರು ಟೀಮ್ ಅವರು ತಿನ್ನಾಕತ್ತಾರ. ಸೊ ಸಿಂಪಲಾಗಿ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ವಿ. ಆ ಕಡೆ ಜ್ಯೋತಿನೂ ಢೋಕ್ಳಾ ಮಾಡಿದ್ದಳು, ಇಲ್ಲಿ ನಾವು ಸಮೋಸ ತಂದಿದ್ವಿ. ಸೊ ತಿನ್ನತ್ತೀವಿ. ಡೆಕೋರೇಷನ್ ಹೆಂಗಾಗಿತ್ತು ಕಮೆಂಟ್ ಮಾಡಿರಿ. ಆಮೇಲೆ ನಮ್ಮ ಈ ವರ್ಷದ ರಥಸಪ್ತಮಿ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ, ವಿರಾಜದ್ದು ಶಿಣೆಯಿಂದ. ಇದಾದ್ಮೇಲೆ ನಮ್ಮ ಮನೆ ಬಾಜುದವ್ರು ಪುನೀತಂದು ಹಣ್ಣೇರಿದ್ವಿ. ಸೊ ಅಲ್ಲಿನೂ ಹೋಗಿ ಬಂದ್ವಿ, ಬಟ್ ಅಲ್ಲಿದು ವಿಡಿಯೋ ಮಾಡ್ಕೊಂಡಿಲ್ಲ. ಇದು ನೋಡ್ರಿ ನಮ್ಮ ಪೂರ್ಣಿಮಾಕ್ಕ ಪಾಪ ಲಾಸ್ಟ್ ಬಂದ್ಲು. ಯಾಕಂದರೆ ಬೇರೆ ಕಡೆ ಹೋಗಿದ್ರತ್ತ, 2-3 ಕಡೆ ಹೋಗಿ ಲಾಸ್ಟ್ ನಮ್ಮ ಕಡೆ ಬಂದರು. ಸೊ ಲೇಟಾಗಿತ್ತು. ಬಂದ ಕೂಡಲೇ ಭಾಳ ಕೂಡ್ಲಿಲ್ಲ ನಮ್ಮ ಅಕ್ಕ. ಸ್ವಲ್ಪ ಹೊತ್ತು ಕೂತು ಟೈಮ್ ಭಾಳ ಆಗಿತ್ತು ರೀ, 10 ಗಂಟೆ ಆಗಿತ್ತು. ಸೊ ಜಲ್ದಿನ ಹೋದ್ಲು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ. ಎಲ್ಲರೂ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇಲ್ಲಿ ನೋಡು.